ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಬಂದ್ಬಿಟ್ಟು ಒಂದು ಜಾಬ್ ಅಂತ ಹೇಳಲ್ಲ. ಇದು ಬಂದ್ಬಿಟ್ಟು ಒಂದು ಪಾರ್ಟ್ ಟೈಮ್ ಜಾಬ್ ಅಂತಾನೆ ಹೇಳ್ಬೋದು. ಪಾರ್ಟ್ ಟೈಮ್ ವರ್ಕ್ ಜಾಬ್ ಏನ್ ಬೇಕಾದ್ರೂ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ ನಿಮಗೆ ಇವಾಗ ಬರೋದು ಇದು ಫೇಕಾ ಜೆನ್ಯೂನಾ ಅಂತ. ಸೊ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಕ್ಲಿಕ್ ವರ್ಕರ್ ಅಂತ, ಓಕೆನಾ? ಸೊ ಯಾರೆಲ್ಲ ವರ್ಕ್ ಮಾಡ್ಬೋದು ಎಲ್ಲದನ್ನು ಹೇಳ್ತೀನಿ. ಫಸ್ಟ್ ಥಿಂಗ್ ನಿಮ್ಗೆ ಇವಾಗ ಬರೋದು ಮೈಂಡಲ್ಲಿ ನಿಮ್ಗೆ ಬರ್ತಿರೋದು, ಇದೆಲ್ಲ ಬಿಡು, ಇದು ಫೇಕಾ ಜೆನ್ಯೂನಾ ಅಂತ, ಕರೆಕ್ಟಾ? ಸೊ ಖಂಡಿತವಾಗ್ಲೂ ಅಲ್ಲ. ಬಿಕಾಸ್ ನಂಗೆ ಗೊತ್ತು, ಈ ಚಾನಲಲ್ಲಿ ನಾನು ಯಾವುದೇ ರೀತಿ ಫೇಕ್ ಜಾಬ್ನ ಪ್ರಮೋಟ್ ಮಾಡಲ್ಲ. ಫೇಕ್ ಜಾಬ್ ಆಗಲಿ ವರ್ಕ್ ಆಗಲಿ ಯಾವುದೇ ರೀತಿ ಫೇಕ್ ಇರಲ್ಲ. ಎಲ್ಲ ಜೆನ್ಯೂನ್ ಆಗಿರುವಂಥದ್ದನ್ನೇ ನಾನು ನಿಮಗೆ ಪ್ರಮೋಟ್ ಮಾಡೋದು. ನೀವು ಬೇಕಿದ್ರೆ ಸರ್ಚ್ ಮಾಡ್ಬೋದು, ಕ್ಲಿಕ್ ವರ್ಕರ್ ಜೆನ್ಯೂನಾ ಅಥವಾ ಫೇಕಾ ಅಂತ. ನೀವು ಎಲ್ಲಿ ಗೂಗಲಲ್ಲಿ ಅಥವಾ ಚಾಟ್ ಜಿ ಪಿ ಟಿ ಅಥವಾ ಎಲ್ಲಿ ಬೇಕಾದರೂ ಹೋಗಿ ಸರ್ಚ್ ಮಾಡಿ. ಸೊ ಇದು ಜೆನ್ಯೂನ್ ಅಂತಲೇ ಹೇಳುತ್ತೆ. ಬಟ್ ನಿಮಗೆ ಅರ್ನಿಂಗ್ ಗ್ಯಾರಂಟಿನ? ಗ್ಯಾರಂಟಿ ಇದೆ, ಬಟ್ ಡಿಪೆಂಡ್ ನೀವು ಹೇಗೆ ಸ್ಕಿಲ್ಸ್ ತೋರಿಸ್ತೀರಾ. ಸೊ ಅದ್ರ ಮೇಲೆ ಅವ್ರು ನಿಮಗೆ ಸುಮ್ಮನೆ ದುಡ್ಡು ಕೊಡೋದು, ಆಯಿತಾ? ಸುಮ್ಮನೆ ನೀವು ಹೋಗ್ಬಿಟ್ಟು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಸ್ಪೆಂಡ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಸಿಗಲ್ಲ. ನೀವು ಕ್ಲೈಂಟ್ಸ್ ಜೊತೆ ಚೆನ್ನಾಗಿ ವರ್ಕ್ ಮಾಡಿದ್ಮೇಲೆ ಮಾತ್ರನೇ ನಿಮಗೆ ದುಡ್ಡು ಕೊಡೋದು, ಓಕೆನಾ? ಸೊ ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ, ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್. ನೀವು ಕಣ್ಣು ಮುಚ್ಕೊಂಡು ಇದಕ್ಕೆ ಅಪ್ಲೈ ಮಾಡಿ ವರ್ಕ್ ಮಾಡಿಕೊಂಡು ಮುಂದೆ ನಡಿಬೋದು, ಆಯ್ತೇನಾ? ಸೊ ನೀವಿಲ್ಲಿ ನೋಡ್ಬೋದು 8 ಮಿಲಿಯನ್ ರಿಜಿಸ್ಟರ್ಡ್ ಕ್ಲಿಕ್ ವರ್ಕರ್ಸ್ ಇದ್ದಾರೆ. ಸೊ ಇಲ್ಲಿ 8 ಮಿಲಿಯನ್ ಪ್ಲಸ್ ಜನ ಇದನ್ನ ಯೂಸ್ ಮಾಡ್ತಿದ್ದಾರೆ, ಓಕೆನಾ? ಸೊ ನಾನು ಅವಾಗಲೇ ಹೇಳಿದೆ ಫೇಕ್ ಜಾಬ್ ಅಂತ. ಸೊ ಕಂಡುಹಿಡಿಯೋದು ಹೆಂಗೆ? ಇವಾಗ ಕಾಸು ಕೇಳುವವರು ನಂಬೇಡಿ. ಸೊ ಹೆಂಗೆ? ಇವಾಗ ಜಸ್ಟ್ ಒಂದು ದುಡ್ಡು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇಂಟರ್ವ್ಯೂ ಎಲ್ಲ ಮಾಡಿಸ್ಕೊಂಡು, ಸರ್ ಇಂಟರ್ವ್ಯೂ ಎಲ್ಲ ನಿಮ್ಮದು ಕ್ಲಿಯರ್ ಆಗಿದೆ, ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಫೀಸ್ ಅಂತ ಜಸ್ಟ್ ಒಂದು ಸ್ಮಾಲ್ ಅಮೌಂಟ್ ಆದರೂ, ಇವಾಗ ಒಂದು ₹10 ಕೇಳ್ತಿದ್ದಾರೆ ಅಂದ್ರೂ ಕೊಡೋಕೆ ಹೋಗಬೇಡಿ. ಏನಕ್ಕೆ ಅಂದರೆ ನೀವು ಇಲ್ಲಿ ಜಾಬ್ ಮಾಡೋಕೆ ಹೋಗ್ತಿರೋದು. ಅವ್ರು ನಿಮಗೆ ದುಡ್ಡು ಕೊಡಬೇಕೇ ಹೊರತು ನೀವು ಅವ್ರಿಗೆ ದುಡ್ಡು ಕೊಡೋದಲ್ಲ, ಓಕೆನಾ? ಮತ್ತು ಯಾವುದೇ ರೀತಿ OTP ಕೇಳೋದಾಗಲಿ, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಕೇಳೋದಾಗಲಿ ಯಾವುದೇ ರೀತಿ ಕೊಡಬೇಡಿ. ಅಫಿಷಿಯಲ್ ಆಗಿ ಮೇಲ್ ಬಂದರೆ ನಿಮ್ಮದು ಅಕೌಂಟ್ ನಂಬರ್ ಎಲ್ಲ ಕೇಳ್ತಾರೆ, ಆವಾಗ ಕೊಡಿ. ಬಟ್ ಯಾವುದೇ ಕಾರಣಕ್ಕೂ OTP ಅಂತೂ ಕೊಡೋಕೆ ಹೋಗಬೇಡಿ. ಮತ್ತು ಅಫಿಷಿಯಲ್ ವೆಬ್ಸೈಟ್ ಇದ್ದರೆ, ಇವಾಗ .com, ಇವಾಗ ಕೋವರ್ಕರ್ಸ್ ಅಂತ ಹೇಳಿದೆ ಅಲ್ವಾ? ಸೊ ಅದರಲ್ಲಿ .com ಅಂತೆಲ್ಲ ಇದ್ದರೆ ಮಾತ್ರ ನೀವು ನಂಬಿಬಿಟ್ಟು ಮಾಡಬೇಕು, ಓಕೆನಾ? ಸೊ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡಿ. ಬಟ್ ನಾನು ನಿಮಗೆ ಇದ್ರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ ಥ್ರೂನೇ ಹೋಗಿ, ಆಯಿತಾ? ಜಸ್ಟ್ ಹೋಗಿ ಸರ್ಚ್ ಮಾಡೋಕ್ಕೆಲ್ಲ ಹೋಗಬೇಡಿ. ಆ ಲಿಂಕ್ ಥ್ರೂನೇ ಹೋಗಿ, ಜೆನ್ಯೂನ್ ಸೈಟಿದ ಲಿಂಕನ್ನು ನಾನು ಹಾಕಿರ್ತೀನಿ, ಓಕೆನಾ? ಸೊ ಇವಾಗ ನಿಮಗೆ ಡೌಟ್ ಬರ್ಬೋದು, ಓಕೆ, ಇದು ಪಾರ್ಟ್ ಟೈಮ್ ನಾನು ಮಾಡ್ತೀನಿ, ಏನು ಮಾಡ್ತೀನಿ, ಅವ್ರಿಗೆ ಹೆಂಗೆ ನಮ್ಮಿಂದ ದುಡ್ಡು ಸಿಗುತ್ತೆ? ಸೊ ನಮಗೆ ಏನಕ್ಕೆ ಅವ್ರು ಧರ್ಮಕ್ಕೆ ದುಡ್ಡು ಕೊಡ್ತಾರಾ? ಇಲ್ಲ, ಅವ್ರಿಗೆ ನಿಮ್ಮಿಂದ ಜಾಸ್ತಿನೇ ಲಾಭ ಇದೆ, ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು 100%, ಫಾರ್ ಎಕ್ಸಾಂಪಲ್ ಒಂದು ₹100 ಅರ್ನ್ ಮಾಡ್ತಿದ್ದಾರೆ ಅಂದರೆ ಇವರು ಕಂಪ್ನಿಯವರು, ಕ್ಲಿಕ್ ವರ್ಕರ್ ಅವರು. ಸೊ ನಿಮಗೆ ಅದರಲ್ಲಿ ಒಂದು ₹30 ಇಲ್ಲ ₹20 ನಿಮಗೆ ಕೊಡ್ತಾರೆ, ಓಕೆನಾ? ಮಿಕ್ಕಿದೆಲ್ಲ ಪ್ರಾಫಿಟ್ ಅವರೇ ಮಾಡ್ಕೋತಾರೆ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಇದು ಬಿಸ್ನೆಸ್ ನಡೆಯೋದು ಹಿಂಗೆ, ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ನಿಯಿಂದ ಈ ಬೇರೆ ಯಾವುದೋ ಕಂಪ್ನಿಯವರು ಕ್ಲಿಕ್ ವರ್ಕರ್ ಅವ್ರಿಗೆ ಕೆಲಸನ ಕೊಡ್ತಾರೆ. ಸೊ ಕ್ಲಿಕ್ ವರ್ಕರ್ ಅವರು ಜಸ್ಟ್ ಸಿಂಪಲ್ ಆಗಿ ರ್ಯಾಂಡಮ್ ಆಗಿ ಡಿಸೈನ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ತಗೋಬೇಕು. ಪ್ರಾಜೆಕ್ಟ್ಸ್ ತಗೊಂಡಾಗ ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ, ಓಕೆನಾ? ಇದೇ ರೀತಿ ಈ ಕಂಪ್ನಿ ವರ್ಕ್ ಆಗೋದು. ಸೊ ಯಾವ ಥರ ಕೆಲಸ ಇಲ್ಲಿ ಸಿಗುತ್ತೆ? ಒಂದು ಡಾಟಾ ಎಂಟ್ರಿ ಸಿಗುತ್ತೆ, ವೆಬ್ ಸರ್ಚು, AI ಟ್ರೈನಿಂಗ್ ಟಾಸ್ಕು, ಸರ್ವೇಸು, ಮತ್ತು ವಾಯ್ಸ್ ಟಾಸ್ಕು, ಕ್ಯಾಟಗರೈಸ್, ಮತ್ತು ಆ್ಯಪ್ ಅಥವಾ ಗೇಮ್ ಟೆಸ್ಟಿಂಗ್. ಇವಾಗ ಗೇಮಲ್ಲಿ ಏನಾದರೂ ಇಶ್ಯೂ ಇದೆಯಾ ಅದನ್ನು ಟೆಸ್ಟ್ ಮಾಡೋದಾಗಲಿ, ಡಾಟಾ ಎಂಟ್ರಿ, ಕಲೆಕ್ಷನ್ನು. ಸೊ ಎಲ್ಲ ಈ ಥರ ಡಿಫ್ರೆಂಟ್ ಸೆಕ್ಟರ್ಸ್ ಜಾಬ್ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಎಜುಕೇಷನು ಕೇಳ್ತಾ ಇಲ್ಲ. ಸೊ ನೀವು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಸ್ಕಿಲ್ ಇರಬೇಕು. ನಿಮಗೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಅರ್ನ್ ಮಾಡ್ಬೋದು, ಓಕೆನಾ? ಸೊ ಟೆಕ್ನಿಕಲ್ ನಾಲೆಜ್ ಇದಕ್ಕೆ ಬೇಕಾ? ಬೇಡ, ಯಾವುದೇ ರೀತಿ ಬೇಡ. ಜಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು, ಓಕೆನಾ? ಸೊ ಡಾಟಾ ಎಂಟ್ರಿ ಅದಾದಮೇಲೆ ನಿಮ್ಗೆ ಅವರು ಒಂದು ಸ್ವಲ್ಪ ಟ್ರೈನಿಂಗ್ ಥರ ಏನು ಕೊಡಲ್ಲ. ಬಟ್ ನೀವು ಯೂಟ್ಯೂಬಲ್ಲಿ ಬೇರೆ ಬೇರೆ ವೀಡಿಯೋ ನೋಡ್ಕೊಂಬಿಟ್ಟು ಕಲ್ತ್ಕೊಂಬಿಟ್ಟು ಮಾಡಬೇಕಾಯ್ತಾ? ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ದುಡ್ಡು ಪೇಮೆಂಟ್ ಸಿಗೋದು, ಇಲ್ಲಾಂದ್ರೆ ನಿಮಗೆ ಸಿಗಲ್ಲ. ನಾನು ಫಸ್ಟ್ ಹೇಳ್ತಿದ್ದೀನಿ, ಸುಮ್ಮನೆ ಏನೋ ನಾನು ಮಾಡ್ತೀನಿ ದುಡ್ಡು ಸಿಗುತ್ತೆ, ಇಲ್ಲ. ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಮಾತ್ರ ಇಲ್ಲಿ ನಿಮಗೆ ದುಡ್ಡು ಸಿಗೋದು, ಓಕೆನಾ? ಸೊ ಇವಾಗ ಬಂದ್ಬಿಟ್ಟು
ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಅನ್ಸುತ್ತಲ್ವಾ? ಸೊ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದು ಬಂದ್ಬಿಟ್ಟು ನಂದು ಚಾನಲ್‌ದು ಒಂದು ಪರ್ಸನಲ್ ವೆಬ್ಸೈಟ್ ಲಿಂಕ್ ಅದು. ಸೊ ಆ ವೆಬ್ಸೈಟ್ ಒಳಗಡೆ ಹೋದ್ರೆ ನಿಮ್ಗೆ ಇದ್ರದ್ದು ಲಿಂಕ್ ಕೂಡ ಸಿಗುತ್ತೆ. ಸೊ ನಿಮಗೆ ಅಲ್ಲಿ ಹುಡ್ಕೋಕ್ ಆಗಿಲ್ಲ ಅಂದ್ರೆ ನೀವು ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕನ್ನ ಕಳಿಸ್ತೀನಿ. ಓಕೆನಾ? ಏನಿಲ್ಲ ಅಲ್ಲೋಗಿ ರಿಜಿಸ್ಟರ್ ಮಾಡೋದು. ಇಮೇಲ್ ವೆರಿಫಿಕೇಷನ್ ಮಾಡ್ತಾರೆ ಬಿಕಾಸ್ ಜೆನ್ಯೂನಾ ಫೇಕಾ ಅಂತ ನೋಡ್ಬೇಕಲ್ವಾ? ಸೊ ಆಮೇಲೆ ನಿಮ್ದು ಪ್ರೊಫೈಲ್ ಮಾಡೋದು ಐ ಮೀನ್ ಪ್ರೊಫೈಲ್ ಎಲ್ಲ ಡಾಟಾನ ಫಿಲ್ ಮಾಡಿ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಓಕೆನಾ? ಇವಾಗ ಅಕೌಂಟ್ ಮಾಡಿದ ತಕ್ಷಣ ಕೆಲಸ ಸಿಗುತ್ತಾ? ಡೌಟ್ ಕುತೂಹಲ ಇರುತ್ತಲ್ವಾ ನಿಮ್ಗೆ? ಇಲ್ಲ. ಹೇಗ್ ಸಿಗಲ್ಲ? ನಿಮ್ದು ಪ್ರೊಫೈಲ್ ಮತ್ತೆ ಕ್ವಾಲಿಫಿಕೇಷನ್ಸ್ ಆಧಾರದ ಮೇಲೆ ಕೆಲ್ಸ ಕೊಡೋದು. ಬಿಕಾಸ್ ಸುಮ್ನೆ ಏನು ಎಕ್ಸ್‌ಪೀರಿಯನ್ಸ್ ಇಲ್ಲ. ನಿಮ್ಗೆ ಹೇಗ್ ಅವ್ರು ಆ್ಯಪ್ ಟೆಸ್ಟಿಂಗ್ ಕೊಡ್ತಾರೆ? ಆ್ಯಪ್ ಟೆಸ್ಟಿಂಗ್ ಕೊಡ್ಬೇಕು ಅಂದ್ರೆ ನಿಮಿಗ್ ಪರ್ಟಿಕ್ಯುಲರ್ ನಾಲೆಡ್ಜ್ ಇರ್ಬೇಕಲ್ವಾ? ಸೊ ಆ ಪರ್ಟಿಕ್ಯುಲರ್ ನಾಲೆಡ್ಜ್ ನಿಮ್ ಜೊತೆ ನಿಮ್ ಪ್ರೊಫೈಲಲ್ಲಿ ಕಾಣಿಸ್ತಿದೆ ಅಂದ್ರೆ ಅವ್ರು ನಿಮಿಗ್ ಕೆಲ್ಸ ಕೊಡ್ತಾರೆ. ಇಲ್ಲ ಅಂದ್ರೆ ನಿಮಿಗ್ ಕೊಡಲ್ಲ. ಸೊ ನಿಮಿಗ್ ಯಾವ್ದು ಸೂಕ್ತ ಅನ್ಸುತ್ತೋ ಸೊ ಅದಕ್ ಮಾತ್ರ ಪ್ರಾಜೆಕ್ಟ್‌ಗೆ ಅಪ್ಲೈ ಮಾಡಿ ಆಯ್ತಾ? ಇಲ್ಲಿ ಸುಮ್ನೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋದ್ರೆ ಸಿಗೋದಿಲ್ಲ ನಿಮ್ಗೆ. ಆಮೇಲೆ ನಿಮ್ಗೆ ಅನ್ಸ್ಬೋದು ಇವ್ನೇನೋ ಸುಳ್ಳು ಹೇಳ್ತಿದಾನೆ ಅಂತ. ಅದು ಖಂಡಿತವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮಿಗ್ ಯಾವ್ದು ಆಹ್, ಓಕೆ ನನಗಿದ್ ಸಿಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ನೀವು ಅಪ್ಲೈ ಮಾಡ್ಬೇಕು. ಓಕೆನಾ? ಸೊ ಇವಾಗ ಟಾಸ್ಕ್ ಹೇಗ್ ಕೆಲ್ಸ ಮಾಡುತ್ತೆ? ಫಸ್ಟ್ ನೀವು ಟಾಸ್ಕ್ ತಗೋತೀರಾ. ಅದಾದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಅವರೇ ಕೊಟ್ಟಿರ್ತಾರೆ. ಅದನ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಆಮೇಲೆ ಕೆಲ್ಸ ಪೂರ್ಣಗೊಳಿಸಿ ಅದಾದ್ಮೇಲೆ ಸಬ್ಮಿಟ್ ಮಾಡಿ. ಅಪ್ರೂವಲ್ ಅಂತ ಬರುತ್ತೆ. ಅಪ್ರೂವಲ್ ಆದ್ರೆ ನಿಮಗೆ ಹಣ ಬರುತ್ತೆ. ಓಕೆನಾ? ಹಣ ಯಾವಾಗ? ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಓಪನ್ ಮಾಡ್ಬೇಕು. ಅದ್ರ ಇನ್ಫಾರ್ಮೇಷನ್ ಕ್ಲಿಕ್ ಮಾಡ್ಬೇಕು. ಕರೆಕ್ಟ್ ಮಾಹಿತಿನ ಸಿಲೆಕ್ಟ್ ಮಾಡ್ಬೇಕು. ಆಮೇಲೆ ಸಬ್ಮಿಟ್ ಮಾಡಿ ಪೇಮೆಂಟ್‌ಗೆ ಹೇರಲಿತು. ಓಕೆನಾ? ಸೊ ಇದ್ರಲ್ಲಿ ಎಷ್ಟು ಹಣ ಸಂಪಾದನೆ ಮಾಡ್ಬೋದು ನಿಮ್ಗೆ? ಇವಾಗ ಪ್ರತಿ ಟಾಸ್ಕ್‌ಗೂ ಬೇರೆ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ್ಯಪ್ ಟೆಸ್ಟಿಂಗ್ ಎಲ್ಲ ಇರುತ್ತಲ್ವಾ? ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಪೇ ಮಾಡ್ತಾರೆ. ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಟೆಕ್ನಿಕಲಿ ನಾಲೆಡ್ಜ್ ಬೇಕು. ಏನು ಕೇಳ್ತಾ ಇಲ್ಲ ಅಂದ್ರೂನು ನಿಮ್ಗೆ ಟೆಕ್ನಿಕಲಿ ನಾಲೆಡ್ಜ್ ಬೇಕು ಅಲ್ವಾ? ಸೊ ಡಾಟಾ ಎಂಟ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಜಾಸ್ತಿ ಕಮ್ಮಿ ಅಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ವೇರಿ ಆಗ್ತಾ ಇರುತ್ತೆ ಆಯ್ತಾ? ಪರ್ಟಿಕ್ಯುಲರ್ ಫಿಕ್ಸ್ಡ್ ಇಷ್ಟೇ ಇನ್ಕಮ್ ಬರುತ್ತೆ ನಿಮ್ ಮಂತ್ಲಿ ಏನೂ ಇಲ್ಲ. ನಿಮ್ ಟ್ಯಾಲೆಂಟ್ ಹೆಂಗಿದೆ, ನಿಮ್ ಸ್ಕಿಲ್ ಹೆಂಗಿದೆ, ನೀವ್ ಹೆಂಗ್ ಕೆಲ್ಸ ಮಾಡ್ತೀರಾ, ಸೊ ಅದ್ರ ಮೇಲೆ ನಿಮಗೆ ಹಣ ಸಿಗೋದು. ಓಕೆನಾ? ಇವಾಗ ಹವರ್ಲಿ ಸ್ಯಾಲರಿ ಎಷ್ಟಿದೆ ಅಂತ ನಿಮ್ಗೆ ಥಿಂಕ್ ಮಾಡ್ತೀರಲ್ವಾ? ಸೊ ಹವರ್ಲಿ ಸ್ಯಾಲರಿನೂ ಅಲ್ಲ ಇದು. ಒಂದ್ ಟಾಸ್ಕ್ ಕಂಪ್ಲೀಟ್ ಆದ್ರೆ ನಿಮಗ್ ಸ್ಯಾಲರಿ. ಓಕೆನಾ? ಇವಾಗ ಡಾಟಾ ಎಂಟ್ರಿ ಒಂದು ಟಾಸ್ಕ್ ತಗೋತೀರಾ. ಆ ಟಾಸ್ಕ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಅದು ಅಪ್ರೂವ್ ಆದ್ರೆ ನಿಮಗ್ ದುಡ್ಡು ಬರುತ್ತೆ. ಓಕೆನಾ? ಸೊ ಪೇಮೆಂಟ್ ಹೆಂಗ್ ಬರುತ್ತೆ? ಪೇಪಾಲ್ ಅಥವಾ ಪಯೋನಿಯರ್ ನನ್ ಪ್ರಕಾರ ನಿಮ್ಮತ್ರ ಪೇಪಾಲ್ ಅಕೌಂಟ್ ಇಲ್ಲ ಅಂದ್ರೆ ಪೇಪಾಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ. $10 ಮಿನಿಮಮ್ ಬಂದ ತಕ್ಷಣ ನೀವು ಅದನ್ನ ತಗೋಬಹುದು. ಓಕೆನಾ? ಸೊ ಇಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಮತ್ತೆ ಮಿನಿಮಮ್ ಅಮೌಂಟ್ $10 ಅಂತ ಇರ್ಬೇಕು. ಆಮೇಲೆ ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ಬೇಕು. ಪೇಮೆಂಟ್ ಡೀಟೇಲ್ಸ್ ಕಂಪ್ಲೀಟ್ ಮಾಡ್ಬೇಕಷ್ಟೆ. ಸೊ ಇದು ಆಮೇಲೆ ಮುಂದಿನ ಪ್ರೊಸೆಸ್ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ಮ್ ಫಿಲ್ ಅಪ್ ಮಾಡಿ. ಓಕೆನಾ? ಸೊ ಅದಾದ್ಮೇಲೆ ಪೇಮೆಂಟ್ ಇಮಿಡಿಯೇಟ್ ಆಗಿ ಬರುತ್ತಾ? ನಿಮ್ ಟಾಸ್ಕ್ ಕಂಪ್ಲೀಟ್ ಆದ ತಕ್ಷಣನೇ ಬರುತ್ತಾ? ಇಲ್ಲ. ಅಪ್ರೂವ್ ಆಗ್ಬೇಕು. ಅಪ್ರೂವ್ ಆದ್ಮೇಲೆ 7 to 30 ಡೇಸ್ ಸಮಯದೊಳಗಡೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಅಕೌಂಟ್ ಬ್ಯಾಲೆನ್ಸ್ ಇದೆ. ಅದಾದ್ಮೇಲೆ ಪೇಯಬಲ್ ಬ್ಯಾಲೆನ್ಸ್. ಏನಕ್ಕೆ? ಅಕೌಂಟ್ ಬ್ಯಾಲೆನ್ಸ್ ಇವಾಗ $25 ಇದೆ. ಸೊ ಪೇಯಬಲ್ 15 ಏನಕ್ಕೆ ಅಂದ್ರೆ ಅದು ಇಮಿಡಿಯೇಟ್ ಬಂದಿರೋದಷ್ಟೇ. ಸೊ ಅದನ್ನ ತಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ನಿಮಗೆ ಪೇ ಮಾಡಕ್ಕೆ. ಸೊ ಸ್ವಲ್ಪ ಸ್ವಲ್ಪನೇ ದುಡ್ಡು ತೆಗಿಯೋಕ್ ಬಿಡೋದು. ಅವ್ರು ಇಮಿಡಿಯೇಟ್ ಎಲ್ಲ ತೆಗಿಯೋಕ್ ಬಿಡಲ್ಲ. ಓಕೆನಾ? ಇವಾಗ ಕ್ಲಿಕ್ ವರ್ಕ್ ಫುಲ್ ಟೈಮ್ ಜಾಬಾ ಅಥವಾ ಪಾರ್ಟ್ ಟೈಮ್ ಜಾಬಾ? ಪಾರ್ಟ್ ಟೈಮ್. ಪಾರ್ಟ್ ಟೈಮು ಅನ್ಬೋದು ಅಥವಾ ಸೈಡ್ ಇನ್ಕಮ್. ಇವಾಗ ಮನೆಯಲ್ಲಿ ನೀವು ಲೈಕ್ ಹೌಸ್ ವೈಫ್ಸ್ ಇರ್ತೀರಾ ಅಥವಾ ಯಾವ್ದಾದ್ರು ಸ್ಟೂಡೆಂಟ್ಸ್ ಇರ್ತೀರಾ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಬಟ್ ಸೈಡ್ ಇನ್ಕಮ್ ಕೂಡ ನೋಡ್ತಾ ಇರ್ತೀರಾ. ಸೊ ಅವ್ರಿಗೆ ಇದು ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಫುಲ್ ಟೈಮ್ ಜಾಬ್ ಅಲ್ಲ ಆಯ್ತಾ? ಸೊ ಹೌಸ್ ವೈಫ್ ಕೂಡ ಹಂಗೆ ಲೈಕ್ ನಾನು ಇಡೀ ದಿನ ವರ್ಕ್ ಮಾಡ್ತೀನಿ ಅಂದ್ರೂನು ಐ ಮೀನ್ ಇನ್ಕಮ್ ಸಿಗುತ್ತೆ. ಬಟ್ ಫುಲ್ ಟೈಮ್ ಜಾಬ್ ಅಂತ ಏನು ಕನ್ಸಿಡರ್ ಆಗಲ್ಲ. ಇದೊಂದು ವರ್ಕ್ ಅಂತ ಕನ್ಸಿಡರ್ ಆಗುತ್ತೆ. ಪಾರ್ಟ್ ಟೈಮ್ ವರ್ಕ್ ಅಂತ ಅಷ್ಟೇ. ಇವಾಗ ನಿಮ್ಗೆ ಎಷ್ಟ್ ಜನ ಕೆಲ್ಸ ಮಾಡ್ತಿದಾರೆ? ನಾನು ಆವಾಗ್ಲೇ ಹೇಳ್ದೆ 8 ಮಿಲಿಯನ್ ಪ್ಲಸ್ ರಿಜಿಸ್ಟರ್ಡ್ ಕಸ್ಟಮರ್ಸ್ ಇದಾರೆ. ಇವ್ರ ಜೊತೆ ವರ್ಕ್ ಮಾಡ್ತಿದ್ದಾರೆ. ಸೊ ಯಾವುದೇ ರೀತಿ ಫೇಕ್ ಅಲ್ಲ, ಜೆನ್ಯೂನು. ಸೊ ನೀವು ಕಣ್ಣ್ ಮುಚ್ಕೊಂಡ್ ಹೋಗಿ ಅಪ್ಲೈ ಮಾಡಿ. ಓಕೆನಾ? ಆಹ್, ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಇವಾಗ ವೆಬ್ಸೈಟು. ಇಲ್ಲಿ ನೋಡಿ ಆಕ್ಸೆಸ್ ಯುವರ್ ಪ್ಲಾಟ್‌ಫಾರ್ಮ್ ಫ್ರಮ್ ಆಲ್ ಯುವರ್ ಡಿವೈಸ್. ಸೊ ನಿಮ್ದು ಈವನ್ ಮೊಬೈಲಲ್ಲಿ ಇದಕ್ಕೆ ಲ್ಯಾಪ್‌ಟಾಪ್ ಬೇಕಂತನೂ ಇಲ್ಲ. ನೀವು ಮೊಬೈಲಲ್ಲಿ ಕೂಡ ಟೆಸ್ಟಿಂಗ್ ಎಲ್ಲ ಮಾಡ್ಕೋಬಹುದು. ಬಟ್ ಲ್ಯಾಪ್‌ಟಾಪ್ ಇದ್ರೆ ಸ್ವಲ್ಪ ಬೆಸ್ಟ್.
ಓಕೆನಾ? ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಇದ್ರೂನು ಓಕೆ. ಸ್ವಲ್ಪ ಮೊಬೈಲಲ್ಲಿ ಅರ್ನ್ ಮಾಡಿ ಆದ್ಮೇಲೆ ಸ್ವಲ್ಪ ಒಳ್ಳೆ ಇನ್ಕಮ್ ಬರ್ತಿದೆ ಅಂದ್ಮೇಲೆ ನಿಧಾನಕ್ಕೆ ಒಂದು ಲ್ಯಾಪ್‌ಟಾಪ್ ತಗೊಳ್ಳಿ. ಬಟ್ ಇವಾಗ್ಲೇ ಲ್ಯಾಪ್‌ಟಾಪು ಇಎಂಐ ಮಾಡಿ ಎಲ್ಲ ತಗೊಳ್ಳೋಕೆಲ್ಲ ಹೋಗ್ಬೇಡಿ. ನಿಮ್ಗೆ ಇದರಿಂದ ದುಡ್ಡು ಬರ್ತಿದ್ರೆ, ಈಗ ಚೆನ್ನಾಗಿ ಬರ್ತಿದೆ. ಫಾರ್ ಎಕ್ಸಾಂಪಲ್ ಒಂದು ಮಂತ್ಲಿ ಒಂದು ಅಟ್‌ಲೀಸ್ಟ್ ಒಂದು 30,000 ನೀವು ದುಡಿತಾ ಇದ್ರೆ ಸೈಟಿಂದ, ಸೊ ಆವಾಗ ಲ್ಯಾಪ್‌ಟಾಪ್ ತಗೊಳ್ಳಿ. ಅಲ್ಲಿ ತನಕ ತಗೊಳ್ಳೋಕೆ ಹೋಗ್ಬೇಡಿ. ಅಲ್ಲಿ ತನಕ ನೀವು ಮೊಬೈಲಲ್ಲೇ ಮಾಡಿ. ಲ್ಯಾಪ್‌ಟಾಪ್ ಇದ್ರೆ ಲ್ಯಾಪ್‌ಟಾಪಲ್ಲಿ ಮಾಡಿ. ಓಕೆನಾ? ಅದು ಬಿಟ್ಟು ಇಎಂಐ ಮಾಡಿ ಎಲ್ಲ ತಗೊಳ್ಳೋಕೆ ಹೋಗ್ಬೇಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ವೆಬ್ಸೈಟು ಇದು ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ, ರಿಸರ್ಚ್ ಇದೆ, ಮಿಸ್ಟ್ರಿ ವಿಸಿಟ್ ಇದೆ, ಆ್ಯಪ್ ಟೆಸ್ಟಿಂಗು, ಫೋಟೋ ಕ್ಯಾಪ್ಚರಿಂಗು, ಆಡಿಯೋ ರೆಕಾರ್ಡಿಂಗು, ವಿಡಿಯೋ ರೆಕಾರ್ಡಿಂಗ್ಸು, ಸರ್ವಿಸು, ಟೆಕ್ಸ್ಟ್ ಕ್ರಿಯೇಷನ್ನು. ಸೊ ಇದೆಲ್ಲ ಇರುತ್ತೆ ಇವ್ರ ಜೊತೆ. ಓಕೆನಾ? ಸೊ ಇದೆಲ್ಲದನ್ನು ನೀವು ನೋಡ್ಕೋಬೇಕು. ಲೈಕ್ ಯಾವ್ದು ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅದು ಟಾಸ್ಕ್ ಮಾಡ್ಬೋದು. ಸೊ ಇನ್ನ ಟಾಸ್ಕ್ ಇದೆ, ನೀವು ಹೋಗಿ ಸರ್ಚ್ ಮಾಡಿ ವೆಬ್ಸೈಟಲ್ಲಿ, ನಿಮಗೆ ಆರಾಮಾಗಿ ಸಿಗುತ್ತೆ. ಓಕೆನಾ? ಸೊ ಇವಾಗ ಇದು ಬಂದ್ಬಿಟ್ಟು ವೆಬ್ಸೈಟು. ನೀವು ಇಲ್ಲಿ ಲಾಗಿನ್ ಅಂತಿದೆ ಅಲ್ವಾ? ಇವಾಗ ನಿಮ್ಮ ಹತ್ರ ಅಕೌಂಟ್ ಇರಲ್ಲ ನನ್ನ ಪ್ರಕಾರ. ಸೊ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ಸೊ ಎಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿ ಅದಾದ್ಮೇಲೆ ನಿಮಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಪ್ರೊಫೈಲ್ ಕ್ರಿಯೇಟ್ ಆದಮೇಲೆ ನೀವು ಒಂದೊಂದೇ ಯಾವುದಾದ್ರೂ ಟಾಸ್ಕ್ ಬಿಟ್ಟಿದ್ರೆ ಅದಕ್ಕೆ ಅಪ್ಲೈ ಮಾಡಿ. ನೀವು ಅಪ್ರೂವ್ ಆದರೆ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನೋಡ್ಬೋದು 230K ಪ್ಲಸ್ ಆಲ್ಡ್ ಸಪೋರ್ಟ್ ಟಿಕೆಟ್ಸ್ ಇದೆ, ISO ಸರ್ಟಿಫೈಡ್. ಸೊ ಯಾವುದೇ ರೀತಿ ಫೇಕ್ ಅಲ್ಲ ಇದು. ಸೊ ಜೆನ್ಯೂನ್ ಆಗಿರೋವಂಥ ಸೈಟೇ. ಸೊ ಲೈಕ್ ಪ್ಲೀಸ್ ನೀವು ಅಪ್ಲೈ ಮಾಡಿ. ಓಕೆನಾ? ಇವಾಗ ಗೈಸ್ ಇಷ್ಟೇ. ನಾನು ನಿಮ್ಗೆ ಇದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನಿಮ್ಗೆ ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಸಿಕ್ಕಿಲ್ಲ, ಆ ಸೈಟಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂದರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಜಸ್ಟ್ ಕಮೆಂಟ್ ಮಾಡಿ. ಇಮಿಡಿಯೇಟಾಗಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆನಾ? ಗೈಸ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಾನು ನೋಡ್ತಾ ಇದ್ದೀನಿ ವ್ಯೂಸ್ ಏನೋ ಬರ್ತಿದೆ, ಬಟ್ ಯಾರು ಕೂಡ ವೀಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಸೊ ನೀವು ಲೈಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಂಗೆ ರೀಚ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೊಂದು ಮೋಟಿವೇಶನ್ ಸಿಗುತ್ತಲ್ವಾ, ಓಕೆ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಸೊ ನಾವು ಇನ್ನೂ ಮಾಡಬೇಕು ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ ಇದೇ ಥರ ಪಾರ್ಟ್ ಟೈಮು ಜಾಬ್ ಹುಡುಕ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.